ಜುಲೈ 9ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತಂತ ನಾನು ಹೇಳ್ತಾನೆ ಇದ್ದೆ. ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಉಪಸಾಗರದಲ್ಲಿ ಯಾವುದೇ ವೆದರ್ ಸಿಸ್ಟಮ್ಸ್ ಇರುವುದಿಲ್ಲ, ಅಂದರೆ ವಾಯುಭಾರ ಕುಸಿತನೂ ಇಲ್ಲ. ಮೊದಲನೇದಾಗಿ ಸರ್, ಕರ್ನಾಟಕದಲ್ಲಿ ಒಣ ಹವೆ ಮುಂದುವರಿಯೋದಕ್ಕೆ ಕಾರಣ ಏನು ಸರ್? ಕರ್ನಾಟಕ ರಾಜ್ಯದಲ್ಲಿ ಒಣ ಹವೆ ಮುಂದುವರಿಯಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಉಪಸಾಗರದಲ್ಲಿ ಯಾವುದೇ ವೆದರ್ ಸಿಸ್ಟಮ್ಸ್ ಇರುವುದಿಲ್ಲ, ಅಂದರೆ ವಾಯುಭಾರ ಕುಸಿತನೂ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ. ಮತ್ತು ಇದರಿಂದ ಈಗ ಮನ್ಸೂನು ಭಾರಿ ದುರ್ಬಲವಾಗಿದೆ. ಮತ್ತು ಈ ಕಳೆದ ಒಂದು 3-4 ದಿವಸದಿಂದ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರೆದಿದೆ. ಅಂದ್ರೆ ಎಲ್ಲಿಯೂ ಮಳೆಯಾದ ದಾಖಲಾತಿಗಳು ಇಲ್ಲ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗಿದೆ. ಇದೇನು ಅಂಥ ದೊಡ್ಡ ಮಳೆ ಅಲ್ಲ, ಸ್ವಲ್ಪ ಮಳೆಯಾಗಿದೆ ಅಷ್ಟ. ಇದೇನು ಅಂಥ ಮಹತ್ವಪೂರ್ಣವಾದ ಮಳೆಯೂ ಅಲ್ಲ. ಮುಂದಿನ 5 ದಿನಗಳವರೆಗೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಈ ಜುಲೈ 4ನೇ ವಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಮಳೆ ಏರಿಕೆ ಆಗುವ ಸಾಧ್ಯತೆಗಳದಾವು. ಅಂದರೆ ಮಳೆ ಸ್ವಲ್ಪ ಬರ್ಬೋದು. ಅಲ್ಲಿಯವರೆಗೆ ಮಳೆ ಪ್ರಮಾಣ ಅಂದರೆ ಮಳೆನೇ ಇಲ್ಲ ಅಂತ ನಾ ಹೇಳ್ಬೋದು. ಈ ಜುಲೈ ತಿಂಗಳು ಅಧಿಕ ತಾಪಮಾನವನ್ನು ದಾಖಲೆ ಮಾಡಿದ ತಿಂಗಳಾಗೈತಿ ಸರ್, ಇದ್ರ ಬಗ್ಗೆ ಹೇಳೋದು? ಕಳೆದ 4-5 ದಿವಸದಿಂದ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆ ಬರದೇ ಕಾರಣದಿಂದಾಗಿ ಭೂಮಿ ಕಾದು ಉಷ್ಣತೆ ದಿಢೀರನೇ ಜಾಸ್ತಿ ಆಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 36-37 ಡಿಗ್ರಿ ಸೆಲ್ಸಿಯಸ್ಸು, ಬೀದರ್ನಲ್ಲಿ 37 ಡಿಗ್ರಿ ಸೆಲ್ಸಿಯಸ್ಸು, ಕಲಬುರಗಿಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ಸು, ಬೆಂಗಳೂರಿನಲ್ಲಿ 33-34 ಡಿಗ್ರಿ ಸೆಲ್ಸಿಯಸ್ಸು. ಹಿಂಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಷ್ಣಾಂಶ 3-4 ಡಿಗ್ರಿ, ಕೆಲವೊಂದು ಕಡೆ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಆಗಿದೆ. ಮಳೆ ಬಂದಿತ್ತಂದ್ರೆ ಏನಾಗ್ತಿತ್ತಂದ್ರೆ ಅದು ನೀರು ಆವಿ ಆಗೋದ್ರ ಮೂಲಕ ಹೀಟ್ ಎನರ್ಜಿ ವ್ಯಯ ಆಗಿ ತಂಪಾಗ್ತಿತ್ತು. ಎರಡನೇದಾಗಿ ಮಳೆ ಬರಬೇಕಾಗಿದ್ರೆ ಅಂದ್ರೆ ಮೋಡದಿಂದ ಮಳೆ ನೀರು ಏನಿರ್ತೈತಿಲ್ಲ ತಂಪಾಗಿರ್ತೈತಿ. ಯಾಕಂದ್ರೆ ಅದು ಮೋಡದಿಂದ ಅಂದ್ರೆ ಅದು ಸಾಕಷ್ಟು ತಂಪಾಗಿನೇ ಇರ್ತೈತಿ. ಹಿಂಗಾಗಿ ಒಂದು ಉಷ್ಣತೆ ಒಂದು 30-32 ಹಿಂಗೆ ಅದರೊಳಗೆ ಇರ್ತಿದ್ವು. ಆದರೆ ಈ ಒಂದು ಮಳೆ ಭಾಳ ದಿವಸದಿಂದ ಮಳೆ ಬರಲ್ಲ ಸಲಾಗ ಉಷ್ಣತೆ ಎಲ್ಲ ಕಡೆಯೂ ಏರಿಕೆ ಆಗಿದೆ. ರಾತ್ರಿ ವೇಳೆಯಲ್ಲಿ ಕೂಡ ಉಷ್ಣತೆ ಏರಿಕೆ ಆಗಿದೆ. ಈ ಮುಂಗಾರಿನ ವೇಳೆಯಲ್ಲೂ ಬಿಸಿಲಿನ ವಾತಾವರಣನ ನೋಡಾತೀವಿ ಸರ್ ನಾವು. ಯಾಕಂತಂದ್ರೆ ಮುಂಗಾರು ಬರಬೇಕಾಗಿರ್ತೈತಿ, ಇವಾಗ ಮಳೆಯೂ ಆಗಬೇಕಾದಂಥ ಸಮಯದೊಳಗಡೆ ಈ ಒಂದು ಶೆಕೆಯ ವಾತಾವರಣ ಉದ್ಭವ ಆಗೈತಿ ಸರ್. ಇದಕ್ಕೆ ಜನರಿಗೆ ನೀವೇನು ಸಜೆಷನ್ ಮಾಡಿ? ಇದೇನು ಅಷ್ಟೊಂದು ಉಷ್ಣತೆ ಏನಲ್ಲ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣತೆ 36-37 ಡಿಗ್ರಿ ಸೆಂಟಿಗ್ರೇಡ್ ಐತಿ. ಆದ್ರೆ 12ರಿಂದ 3 ಗಂಟೆ ತನಕ ಸ್ವಲ್ಪ ಉಷ್ಣತೆ ಜಾಸ್ತಿ ಇರ್ತೈತಿ. ಮತ್ತು ನಮ್ಗೆ ಇದು ಅತಿ ಬಿಸಿಲಿನಲ್ಲಿ ಕೆಲಸ ಮಾಡೋದ್ರಿಂದ ಇದರಲ್ಲಿಂದ ದಣಿವೂ ಆಗ್ಬೋದು. ಸ್ವಲ್ಪ ನೀರು ಜಾಸ್ತಿ ಕುಡಿಯೋದ್ರಿಂದ ಏನು ತೊಂದರೆ ಆಗಲ್ಲ. ಈ ಮುಂಗಾರು ಮಳೆಯ ಮೇಲೆ ಸರ್ ಎಲ್ ನೀನೋ ಮತ್ತು ಲಾ ನೀನೋ ಎಷ್ಟು ಪರಿಣಾಮ ಬೀರ್ಬೋದು ಸರ್? ಎಲ್ಲಿನೋ ಈ ಮುಂಗಾರಿನ ಮೇಲೆ ನೇರವಾಗಿ ಪರಿಣಾಮ ಆಗಿದೆ. ಎರಡನೇದು IOD ನ್ಯೂಟ್ರಲ್ ಇದೆ. ಮತ್ತು MGO ಕೂಡ ಇಲ್ಲಿ ಇಂಡಿಯನ್ ಓಷನ್ದಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಹೀಗಾಗಿ ಎಲ್ಲ ಕಾರಣದಿಂದಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರ್ಬೋದು ಅಥವಾ ದೇಶದ ಉಳಿದ ಭಾಳ ರಾಜ್ಯಗಳಲ್ಲಿ ಮಳೆಯ ಅಭಾವ ಐತಿ. ಮುಂದಿನ ಒಂದು ವಾರದವರೆಗೆ ಮಳೆ ಭಾಳ ಕಡಿಮೆ ಆಗತೈತಿ. ಈ ಮುಂಗಾರು ಮಳೆಯಿಂದ ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು ಸರ್, ಅಲ್ಲೆಲ್ಲ ಬೆಳೆಗಳನ್ನು ಬೆಳೆಯೋಕ್ಕೆ ಬಿತ್ತನೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಮುಂಗಾರು ಸರಿಯಾಗಿ ಆಗದೇ ಇರೋದಕ್ಕೆ ಅಲ್ಲಿಂದ ರೈತರ ಪರಿಸ್ಥಿತಿ ಏನಾಗ್ಬೋದು ಸರ್ ಹಿಂಗಾದರೆ? ಈ ಮುಂಗಾರು ಮಳೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಮೊದಲನೇ ಬೆಳೆಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ನೀರಾವರಿ ಇದ್ದವ್ರಿಗೆ ಒಂದು ಸ್ವಲ್ಪ ಏನೋ ಅವರು ಮ್ಯಾನೇಜ್ ಮಾಡ್ಕೋಬೋದು. ಬರೀ ಮಳೆ ಮೇಲೆ ಅವಲಂಬನೆ ಇದ್ದವ್ರಿಗೆ ತೊಂದರೆ ಆಗ್ಬೋದು. ಈ ಜುಲೈ ಕೊನೆಯ ವಾರದಲ್ಲಿ ಸ್ವಲ್ಪ ಮಳೆ ಬರೋ ಸಾಧ್ಯತೆಗಳು ಅದಾವು.
ಈ ಒಂದು ಮುಂದಿನ ಒಂದು ವಾರದವರೆಗೆ ಮಳೆ ಆಗಲ್ಲ ಅಂತೇಳಿ ಅಂದಮೇಲೆ ಬಿತ್ತಲಿಕ್ಕೆ ಅವರು ವಿಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಬಿತ್ತಿದಗಳೇನೋ ಸ್ವಲ್ಪ ಮಳೆ ಆದ್ರೆ ಮತ್ತು ಮೊಳಕೆ ಹೊಡೆದು ಬೆಳೆಗಳು ಸ್ವಲ್ಪ ಇದಾಕ್ಕವು. ತಕ್ಷಣ ಮಳೆ ಆಗಲಿಲ್ಲ ಅಂದರೆ ಕೆಲವೊಮ್ಮೆ ಸಮಸ್ಯೆಗಳಾಗ್ಬೋದು. ರೈತರಿಗೆ ನೀವು ಮುನ್ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಸರ್ ನಿಮ್ಮ IMD ಪ್ರಕಾರ ಏನಾದರೂ? ನಾನು ಕಳೆದ ಒಂದು 10 ದಿವಸದಿಂದ ನಾನು ಹೇಳ್ಕೊತಾನೆ ಇದ್ದೆ. ಜುಲೈ 9ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತಂತ ನಾನು ಹೇಳ್ತಾನೆ ಇದ್ದೆ. ಅದೇ ರೀತಿ ಈ ಒಂದು ವಾರದಲ್ಲಿ 9ನೇ ತಾರೀಕಿನಿಂದ ಪೂರಾ ಮಳೆ ಕಡಿಮೆ ಆಗೈತಿ. ಅದಕ್ಕಿಂತ ಮೊದಲು ಉತ್ತರ ಒಳನಾಡು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇತ್ತು, ಮಳೆನೇ ಆಗಿದ್ದಿಲ್ಲ. ಆದರೆ ಕರಾವಳಿ ಒಂದು ಸ್ವಲ್ಪ ಮಲೆನಾಡಿನಲ್ಲಿ ಮಹಾರಾಷ್ಟ್ರ ಜೊತೆಗೆ ಇಲ್ಲಿನೂ ಸ್ವಲ್ಪ ಮಳೆ ತಂತು.